ತುಳುನಾಡಿನ ದೈವಕ್ಕೆ ಅವಮಾನ ಮಾಡಿದ ಹಿನ್ನೆಲೆ ದೈವದ ಅಭಿನಯ ಮಾಡಿದ್ರು ರಣವೀರ್. ಈಗ ಸಂಕಷ್ಟ ಎದುರಾಗಿದೆ. ನಟ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ನೋಡಿ, ಯಾರೆಲ್ಲ ದೈವವನ್ನು ಅಪಮಾನ ಮಾಡ್ತಾರೋ, ಅವಮಾನ ಮಾಡ್ತಾರೋ, ಅಣಕಿಸ್ತಾರೋ ಅಂಥವ್ರಿಗೆ ಇದೇ ಗತಿ ಆಗುತ್ತೆ. ಕರಾವಳಿಗರು ಹೇಳ್ತಾ ಇದ್ದಾರೆ, ಕರ್ಮ ರಿಟರ್ನ್ಸ್ ಅಂತ. ಎಫ್ಐಆರ್ ಆಗಿದೆ. ಈಗ ನ್ಯಾಯಾಲಯದ ಆದೇಶದ ಅನ್ವಯ ಎಫ್ಐಆರ್ ಮಾಡಿದ್ದಾರೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿದೆ. BNS ಕಾಯ್ದೆ 196, 302, 299 ಅಡಿಯಲ್ಲಿ ಕೇಸ್ ಆಗಿದೆ. ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ದೈವದ ಅಣಕು ಮಾಡಿದ್ರು ರಿಷಬ್ ಶೆಟ್ಟಿ ಮುಂದೆನೆ. ಫೀಮೇಲ್ ಘೋಸ್ಟ್ ಅಂತ ಅನುಕರಿಸಿದ್ರು ರಣವೀರ್. ನೋಡಿ ಅವತಾರ ಹೆಂಗಿದೆ, ಒಂದು ದೈವದ ಥರ ಇರಲಿಲ್ಲ, ದೆವ್ವನ ಥರ ಮಾಡಿದ್ದ ಅವನು. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ವಿರೋಧ ವ್ಯಕ್ತವಾಯಿತು. ಎಫ್ಐಆರ್ನಲ್ಲಿ ಕರಾವಳಿ ಭಾಗದಲ್ಲಿ ಆರಾಧಿಸುವಂತಹ ಚಾವುಂಡಿ, ಗುಳಿಗ, ಪಂಜುರ್ಲಿ ದೈವಕ್ಕೆ ಅವಮಾನಿಸುವಂಥ ಉದ್ದೇಶ ಅನ್ನುವಂಥ ಆರೋಪ ಮಾಡಿದ್ದಾರೆ. ಭಕ್ತರ ಭಾವನೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. 1ನೇ JMFC ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಂತೂ ಕೂಡ ರಣವೀರ್ ಕಪೂರ್ ಅವ್ರಿಗೆ ಅದೆಷ್ಟು ಉಗಿದಿದ್ರು ಅಂತ ಹೇಳಿದ್ರೆ, ಒಬ್ಬ ಜವಾಬ್ದಾರಿಯುತ ನಟನಾಗಿ ಭಾಳ ಎನರ್ಜೆಟಿಕ್ ಆಗಿರುವಂಥ ನಟ, ಅದರಲ್ಲೂ ದೀಪಿಕಾ ಪಡುಕೋಣೆ, ಇಲ್ಲಿಯವರು ಮೂಲತಃ ಅವ್ರ ಗಂಡ ದೈವದ ಬಗ್ಗೆ ಹೀಗೆ ಅಪಮಾನ ಮಾಡಿದ್ದಾರಲ್ಲ ಅಂಥೇಳಿ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದ್ರು. ಈಗ ಅವರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರವನ್ನು ತೆಗೆದುಕೊಳ್ಬೋದು, ಅಥವಾ ಅವ್ರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಅಲ್ಲಗಳೆಯುವಂತಿಲ್ಲ. ನ್ಯಾಯಾಲಯದ ಆದೇಶನ್ವಯ ದೂರುದಾರರು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ದಾಖಲಿಸಿರುತ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟ್ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯದ ಸೂಚನೆ ಮೇರೆಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ. ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗ ಆ್ಯಕ್ಟರ್ ರಣವೀರ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಮೆಂಟ್ಗೆ ಸಂಬಂಧಿಸಿದಂತೆ ದೂರುದಾರರು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ನಿಟ್ಟಿನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ವೇದಿಕೆ ಮೇಲೆ. ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯಕ್ಕೆ ಕೇಳಿದಾಗ ನ್ಯಾಯಾಲಯದ